ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಳಿಗೂ ಸ್ಕೂಲ್ ರಜೆ ಇತ್ತು. ಸೊ ಹಾಗಾಗಿ ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಪ್ಲ್ಯಾನ್ ಮಾಡಬೇಕಾದ್ರೆ ನನಗೆ ತಕ್ಷಣ ನೆನಪಾಗಿದ್ದೆ ನಮ್ಮ ಚಿಕ್ಕಮಗಳೂರು. ನಮ್ಮ ಚಿಕ್ಕಮಗಳೂರಿನಲ್ಲಿ ಮಾವಳ್ಳಿ ಬಿರಿಯಾನಿ ಲಾಂಚ್ ಆಗಿದೆ ಅಂತ ಗೊತ್ತಾಯಿತು. ತುಂಬ ದಿವಸದಿಂದ ಫ್ರೆಂಡ್ಸ್ಗಳೆಲ್ಲ ಸಜೆಸ್ಟ್ ಮಾಡ್ತಾಯಿದ್ರು, ಮಾವಳ್ಳಿ ಬಿರಿಯಾನಿಗೆ ಹೋಗಿ ಟೇಸ್ಟ್ ಮಾಡು, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆದರೆ ಟೈಮ್ ಆಗಿರಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿರೋದ್ರಿಂದ ನಾವು ಮಾವಳ್ಳಿ ಬಿರಿಯಾನಿಗೆ ಹೊರಟಿದ್ದೀವಿ. ಸೊ ಮಾವಳ್ಳಿ ಬಿರಿಯಾನಿಗೆ ಹೋಗ್ತಿದ್ದಾಗೇನೆ ಮೊದಲಿಗೆ ಒಂದು ದೊಡ್ಡ ಕೋಳಿನ ಇಟ್ಟಿದ್ರು. ಆ ಕೋಳಿನ ನೋಡಿ ನನ್ನ 2 ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನಂಗೆ ಆ ಕೋಳಿ ಬೇಕು ಅಂತ. ಸರಿ ಓಕೆ, ಅದನ್ನ ಕೊಡಿಸ್ತೀನಿ ಅಂತ ಹೇಳಿ ಮಕ್ಕಳಿಗೆ ಸುಳ್ಳು ಹೇಳಿ ಕರ್ಕೊಂಡೋಗಿ ಒಳಗೋದ್ರೆ ನಾವು ಅಲ್ಲೋಗಿ ಕೇಳಿದ್ದು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಇರಲಿಲ್ಲ. ತುಂಬ ಜನ ಹೇಳ್ತಾರೆ ಇಲ್ಲಿ ಮಟನ್ ಬಿರಿಯಾನಿ ಸಿಕ್ಕಲ್ಲ, ಬರೀ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಬರೀ ಬೋರ್ಡಿಗೆ ಅಷ್ಟೇ ಹಾಕಿರ್ತಾರೆ ಅಂತೇಳಿ. ಫೈನಲ್ ಆಗಿ ಹಾಗೆ ಹೀಗೆ ಹೇಗೋ ನಾವು ಹೋಗಿರೋದೇ ಲಂಚ್ ಮಾಡೋಕ್ಕೆ. ಸೊ ಹಾಗೆ ವಾಪಸ್ ಬರೋದು ಬೇಡ ಅಂತ ಹೇಳಿ ಚಿಕನ್ ಬಿರಿಯಾನಿನೇ ತೊಗೊಂಡ್ವಿ. ಚಿಕನ್ ಬಿರಿಯಾನಿ ತೊಗೊಂಡ್ವಿ, ಹಾಗೆ ಸ್ವಲ್ಪ ಫ್ರೈಡ್ ರೈಸ್ ತೊಗೊಂಡೆ, ಹಾಗೆಯೇ ಚಿಕನ್ ಮಸಾಲ ತೊಗೊಂಡೆ. ಎಲ್ಲನೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಖಾರ ಇರಲ್ಲ, ತುಂಬ ಮಸಾಲೆ ಇರಲ್ಲ, ತುಂಬ ಚೆನ್ನಾಗಿ ಮಾಡಿದರು. ಮಕ್ಕಳಂತೂ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಹಾಗೆಯೇ ಚಿಕನ್ ಪೆಪ್ಪರ್ ಅಂತೂ ತುಂಬಾ ಚೆನ್ನಾಗಿತ್ತು, ಅದನ್ನು ಕೂಡ ಟ್ರೈ ಮಾಡಿದ್ವಿ. ಸೊ ಹೀಗೆ ನಮ್ಮ ಭಾನುವಾರದ ಲಂಚ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ಇವತ್ತಿನ ಮಿನಿ ಲಾಗ್ ಆಗಿತ್ತು.